ನಮಸ್ತೆ ಸ್ನೇಹಿತರೆ. ಸೊ ನಾನು ಫಸ್ಟ್ ಟೈಮು ಈ ಬಾಟ್ಲ್ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ನಲ್ಲ. ಸೊ ಅದು ರಾಮಕೃಷ್ಣ ಅನ್ನೋರು ಬಂದು ಹೇಳಿದ್ದು ನನಗೆ, ಈ ರೀತಿ ಒಂದು ಬಾಟ್ಲಲ್ಲಿ ಜೋಳ ಮತ್ತು ಅಲಸಂದಿ ಹಾಕಿ ಟ್ರೈ ಮಾಡಿ ನೋಡಿ ಅಂತ ಹೇಳಿದರು. ಅಲಸಂದಿ ಜೋಳಕ್ಕೆ ಹಿಂಗೆ ಸುತ್ಕೊಂಡು ಬರುತ್ತೆ, ಅಂದರೆ ಒಂದಕ್ಕೊಂದು ಸಪೋರ್ಟ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸರಿ ಆಯಿತು ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ನಾನು 4 ಬಾಟ್ಲಲ್ಲಿ ಟ್ರೈ ಮಾಡಿದ್ದು. ಅದರಲ್ಲಿ ಒಂದು ಬಾಟ್ಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೋತೀನಿ, ಆಮೇಲೆ ಅನುಭವಗಳನ್ನ ಹಂಚ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಾಟ್ಲಲ್ಲಿ ಬಂದಿರುವಂತ ಜೋಳ. ಇದು ಹತ್ರದಿಂದ ತೋರಿಸ್ತೀನಿ ನಾನು. ಸೊ ಇದು ನಾನು ಫಸ್ಟ್ ಟೈಮ್ ಹಾಕಿದಾಗ ಇದು ಹಲಸಂದಿ ಬೇಗ ಗ್ರೋತ್ ಆಗಿಬಿಟ್ಟಿತ್ತು, ಜೊತೆಗೆ ಜೋಳ ಕೂಡ ಬಂತು. ಇದಾಗೇನು ಮೆಕ್ಕೆಜೋಳನೋ ಯಾವುದೋ ಗೊತ್ತಿಲ್ಲ ನನಗೆ ತಳಿ ಕರೆಕ್ಟಾಗಿ. ಸೊ ನಾನು 3 ಥರದ್ದು ಜೋಳ ಹಾಕಿದೆ ಬೇರೆ ಬೇರೆ ಬಾಟ್ಲಲ್ಲಿ. ಒಂದು ನಾಟಿ ಜೋಳ ಇಷ್ಟು ಚಿಕ್ಕದಾಗಿ ಬರುತ್ತೆ, ಇನ್ನೊಂದು ಅದು ಕೆಂಪು ಕಲರ್ ಅನಿಸುತ್ತೆ, ಇನ್ನೊಂದು ಯೆಲ್ಲೋ, ಇನ್ನೊಂದು ಆರೆಂಜ್. ಸೊ ಈ ಜೋಳ ಬಂದುಬಿಟ್ಟು ಅಷ್ಟೊಂದು ಗ್ರೋತ್ ಇರಲಿಲ್ಲ. ಸೊ ನಾನು ಇದು ಬರುತ್ತೋ ಇಲ್ವೋ ಎಲ್ಲ ಈ ರೀತಿ ಎಲೆ ಎಲ್ಲ ಒಣಗೋಗ್ಬಿಡ್ತಿತ್ತು. ಸೊ ಇಷ್ಟು ಹೈಟ್ ಇತ್ತಲ್ಲ, ಅಷ್ಟು ಹೈಟಲ್ಲೇ 4 ಎಲೆ ಬಂದಿತ್ತು, 3 ಒಣಗೋಗ್ಬಿಟ್ಟಿತ್ತು, 4 ಆಲ್ಮೋಸ್ಟ್ ಒಣಗೋಗೋ ಥರ ಇತ್ತು. ಸೊ ಆಮೇಲೆ ನಾನು ಇದು ಅಲಸಂದಿ ಬಂದುಬಿಟ್ಟಿದೆ, ಅದಕ್ಕೆ ಅದು ಗ್ರೋತ್ ಆಗಕ್ಕೆ ಜಾಗ ಇಲ್ಲ ಅಂತ ಅಂದ್ಕೊಂಡೆಲ್ಲ ಇದ್ದೆ. ಈಗ ನೋಡಿದ್ರೆ ಎಷ್ಟು ಸಖತ್ತಾಗಿ ಗ್ರೋತ್ ಹಾಕ್ಕೊಂಡು ಬರ್ತಾ ಇದೆ. ಹಾಗೆ ನನಗೆ ಇದ್ರದ್ದು ಟೈಮ್ ಲೈನ್ ಎಲ್ಲ ಗೊತ್ತಿಲ್ಲ. ಇದು 6 ಮಂತ್ಸ್ ಬೆಳೆ ಅಂತ ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಇದನ್ನ ಜಾಸ್ತಿ ಇರ್ಬೋದು, ಯಾಕಂದರೆ ಇದು ಹೋದ ವರ್ಷ ಹಾಕಿದ್ದು ನಾನು. ಬಟ್ ಇವಾಗ ಇತ್ತೀಚೆಗೆ ನೋಡಿದಾಗ, ಅಂದರೆ ಮುಂಚೆ ಗ್ರೋತ್ ಇರಲಿಲ್ಲ ಅಂದ್ಕೊಂಡೆ, ಬಟ್ ಇವಾಗ ನೋಡಿ ಗ್ರೋತ್ ಆಗಿದೆ. ಇನ್ನು ಏನೋ ಕಾಯಿ ಬಿಟ್ಟಿಲ್ವಲ್ಲ ಅಂತ ಅಂದ್ಕೊಂಡೆ. ಇವಾಗ ಇಲ್ಲಿ ನೋಡ್ಬೋದು ತೆನೆ, ಇದು ತೆನೆ ಅಂತ ಹೇಳ್ತಾರೆ ಅನಿಸುತ್ತೆ. ಸೊ ತೆನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದು ನೆಕ್ಸ್ಟು ಏನಾಗತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಆ್ಯಂಡ್ ಇವಾಗ ಇಲ್ಲಿ ಬುಡದಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಇದು ಪಾಪ ಅಂದರೆ ನನಗೆ ಗೊತ್ತಿಲ್ಲ, ಬಾಟ್ಲಿಂದ ಸ್ವಲ್ಪ ಆಚೆಗೆ ಎಲ್ಲ ಬಂದು ಹುಡುಕ್ತಾ ಇದೆ. ಇದು ಬೇರು ಮಣ್ಣೇನ ಸಿಗುತ್ತಾ ಏನೋ ಅಂತ ನಾನು ಆ ರೀತಿ ಅನ್ಕೊತಿರೋದು. ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮೋಸ್ಟ್ಲಿ ಇದು 8 ಮಂತ್ಸ್ ಬೆಳೆ ಇರ್ಬೋದು, ಇಲ್ಲ 1 ಇಯರ್ ಬೆಳೆ ಅನ್ಸುತ್ತೆ. ಕಾದ್ ನೋಡೋಣ ಜೋಳ ಬರುತ್ತೋ ಇಲ್ವೋ, ಬಂದರೂ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಓವರ್ ಆಲ್ ಆಗಿ ತುಂಬ ಸಖತ್ತಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು.